ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಹೋ ಏನಪ್ಪಯ್ಯ ಇದು, ತಿನ್ನಕ್ಕಿಟ್ಟಿಲ್ಲ ಅಂದ್ರು ಮನೆ ತುಂಬ ಚೆಂಡು ಹಾಕ್ಸವನೆ. ಯಾಕೆ ಪರ್ಶು ಹಾಗಂತ್ಯ? ಶುಭ ಕಾರ್ಯ ನಡೆಯೋ ಮನೆ ಇದು. ನನಗೇನೋ ಸೂತಕದ ಮನೆ ಅಂತ ಅನ್ನಿಸ್ತಿತ್ತು. ಅಣ್ಣ ಮಾವ ಬಂದ್ರ ಮಾವ. ಅತ್ತೆ ಚಿಕ್ಕತ್ತೆ ಬಾರು. ಏನ್ ಶಿವು, ಸುತ್ತ 10 ಹಳ್ಳಿಲಿ ಮದುವೆಗೂ ಇಷ್ಟು ಅಲಂಕಾರ ಮಾಡ್ತಿರಲ್ಲ, ಅಷ್ಟು ಅದ್ಧೂರಿಯಾಗಿ ಮಾಡ್ತಿದೀಯಾ? ಮಾವ ನಿಮ್ಮ ಆಶೀರ್ವಾದ ಇದ್ರೆ ಮದುವೆ ಇನ್ನೂ ಚೆನ್ನಾಗಾಯ್ತದೆ. ಹುಡುಗನ ಕಡೆಯವ್ರು ಬಂದ್ರ? ಇನ್ನೇನು ಅರ್ಧ ಗಂಟೆ ಮಾವ ಬಂದ್ಬಿಡ್ತಾರೆ. ಇವು ನಾನು ಅವತ್ತೇ ಹೇಳಿದ್ದೀನಿ, ನಾವು ಸುಮ್ಮನೆ ಬಂದು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. 108 ಕೆಲಸ ಇರುತ್ತೆ ನಮಗೆ ಅಲ್ವಾ? ಮಾವ ಅತ್ತೆಗೆ ನಾನೇ ಬಿರ್ನೆ ಬರಕ್ಕೆ ಹೇಳ್ದೆ. ಬಾರು ಬೇಗ ಬಂದ್ರೆ ರತ್ನ ತಯಾರು ಮಾಡ್ಬೋದಲ್ಲ, ಅದಕ್ಕೆ. ಅತ್ತೆ ಬಾರು, ನೀವು ಒಳಗೆ ಹೋಗಿ, ರತ್ನ ತಯಾರಾಗ್ತಾಳೆ. ಮಾವ ನೀವು ಬನ್ನಿ ಬನ್ನಿ ಮಾವ. ರತ್ನ ರೆಡಿ ಆಯ್ತಾ? ಸಾರಿ ಕಣೆ, ಬರೋದು ಲೇಟ್ ಆಗೋಯ್ತು. ಅಯ್ಯೋ ತೊಂದರೆ ಇಲ್ಲ ಪಾರ್ವತಿ, ನೀನ್ ಬಂದಿಯಲ್ಲ ಅಷ್ಟೇ ಸಾಕು. ಚಂದ ಕಾಣ್ತಿದ್ಯಾ. ಇನ್ನೇನು ನಮ್ ರತ್ನನ್ ಮದ್ವೆ ಆಯ್ತದೆ, ಮುಂದಿಂದು ನಮ್ ರಶ್ಮಿದಯ. ನೀನು ಹೊಸಿ ಸಣ್ಣ ಆದ್ರೆ ಒಳ್ಳೆ ಗಂಡ್ ಸಿಗ್ತಾನೆ. ಆಂಟಿ, ದಪ್ಪ ಆಗಿರೋದಕ್ಕೆ 100 ಕಾರಣ ಇರುತ್ತೆ. ನೀವ್ ಆ ತರ ಆಡ್ಕೊಳ್ಳೋದು ತಪ್ಪಲ್ವಾ? ನೀನೇನವ ನೀನು ಹಿಂಗೆ ಅಂತೀಯಲ್ಲ. ಈಗ ನನ್ನನ್ನೇ ತಗ, ನನ್ ಮಗಂಗೆ ಏನಾರು ಇವಳನ್ ತನ್ಕೋಬೇಕು ಅಂದ್ರೆ 100 ಸಲ ಯೋಚನೆ ಮಾಡ್ತೀನಿ. ಹಂಗೆ ಬೇರೆಯವರು ಯೋಚನೆ ಮಾಡಕ್ಕಿಲ್ವಾ? ಅಕ್ಕೆ ಹಂಗೊಂದೆ. ನಾನಿವಾಗ ಆರಾಮಾಗೆ ಇದ್ದೀನಿ ತಾನೆ, ನಾನೇನ್ ನಿಮ್ ಮಗನ್ ಮದ್ವೆ ಆಗಲ್ಲ ಬಿಡಿ. ಅಯ್ಯೋ ನೋಡ್ತೀರಿ ನನ್ ಮಗಂಗೆ ಎಂತ ಹೆಣ್ ತರ್ತೀನಿ ಅಂತವ. ಆಯ್ತಾಯ್ತು ಲೀಲಕ್ಕ, ನಿಮ್ ಮಗನಿಗೆ ಅಂತ ಎಣ್ಣೆನೆ ತನ್ನಿ, ನಮ್ಗೂ ಸಂತೋಷನೇ. ಮೊದ್ಲು ನಮ್ ರತ್ನ ತಯಾರು ಮಾಡಿದ್ರ ಅದನ್ನ ಹೇಳಿ. ಅಲ್ ನೋಡು, ರತ್ನವ್ವ, ನನ್ ಕನ್ಸು ನನ್ಸಾಗಿ ಅಲಂಕಾರ ಮಾಡ್ಕೊಂಡು ಮದುಮಗಳಾಗಿ ಬಂದಂಗೈತೆ. ನಿನ್ನಿಂಗ್ ನೋಡೋಕ್ಕೋಸ್ಕರ ನಾನು 8 ತಿಂದ ಕಾಯ್ತಿದ್ದೆ ಗೊತ್ತಾ? ಸಂದ ಕಾಣ್ತಿದ್ಯಾ? ಸಂದ ಕಾಣ್ತಿದ್ಯಾ? ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಈಗ ಪರ್ಫೆಕ್ಟ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಶಿವು, ಅಣ್ಣ ಇಲ್ಲಿ? ರೂಮಲ್ಲಿ ಅವರತ್ತೆ ಏಟ್ ಕರೆದ್ರು ಬರ್ತಾನೆ ಇಲ್ಲ. ಸರಿ, ನಾನು ಮಾತಾಡ್ತೀನಿ. ಸರಿ ಕಣತ್ತೆ. ಎಲ್ಲ ಒಳ್ಳೇದಾಯ್ತದೆ, ಎಲ್ಲ ಒಳ್ಳೇದಾಯ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.